ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದ್ ನಿನ್ ಸುತ್ಕೊಂಡ್ ಹೋಗ. ಏನ್ ಹಿಂಗ್ ಕುಡಿದ್ ಬಂದ್ ನಾನು ಅಯ್ಯೋ ಅನಿಸ್ತೀಯೋ? ಸುಮ್ನೆ ಒಂಥರ ಲವ್. ನಿನಗ್ ಲವ್, ನನಗೆ ನೋವು. ನೋಡೋ, ಇವತ್ತಿನ ಸಂಪಾದನೆ 10,000 ರೂಪೀಸ್. ಯಾರಿಗ್ ಬೇಕು ನಿನ್ ದರಿದ್ರ ದುಡ್ಡು? ಅಮ್ಮ, ನನ್ನ ವೃತ್ತಿ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡಿದ್ರೆ ಕೆಟ್ಟ ಕೋಪ ಬರುತ್ತೆ ನನಗೆ. ನೀನ್ ಗ್ರೈಂಡರ್ ಕೇಳಿದೆ, ತಂದ್ಕೊಟ್ಟೆ. ಮಿಕ್ಸಿ ಕೇಳಿದೆ, ಟಿವಿ ಕೇಳಿದೆ, ವಾಷಿಂಗ್ ಮಿಷಿನ್ ತಂದ್ಕೊಟ್ಟಿದ್ಯಾ? ಎಲ್ಲ ನೀನು ಮೋಸದ ದುಡ್ಡು. ನೀನು ಮೋಸದ ದುಡ್ಡ ನಾನು ಯಾವ ತರ ಸಂಸಾರ ಮಾಡಿದೀನೇನೋ? ನಾನ್ ಕಷ್ಟಪಟ್ಟು ದುಡ್ದು ನನ್ನ ಮನೆ ನಡೆಸ್ತಾ ಇದ್ದೀನಿ ಕಣೋ. ನಿನ್ನಡೆ ಬರ, ನಾನೇನ್ ಮಾಡಕ. ಫೋನ್ ಬಂತು, ಎತ್ತಪ್ಪ ಎತ್ತು. ಇನ್ನು ಎಷ್ಟು ಹಾಳು ಮಾಡ್ಬೇಕೋ ಏನೋ. ಐ ಲವ್ ಯು. ಊಟ ಮಾಡ್ಬಾರೋ. ತಾಯಿ ಕೊಟ್ಟ ತಟ್ಟೆ ಎಲ್ಲಿಂದ ಬಂದಿದ್ದು? ಬೆಳಿಗ್ಗೆ ಹೌದಾನು, ಇವಾಗ ಬರ್ತಾ ಇದ್ಯಾ? ಅದು ಕುಡ್ಕೊಂಡು ನಿನಗೆ ಸ್ವಲ್ಪ ಜವಾಬ್ದಾರಿ ಇದೆಯೇನೋ? ಯಾಕಮ್ಮ ಹೆಂಗ್ ಬೈತಾ ಇದ್ಯಾ? ನಿನ್ಗಿನ ಚಿಕ್ಕವ್ರಿಗೆಲ್ಲ ಮದುವೆ ಆಗೈತೆ, ಮಕ್ಳಾಗೈತೆ. ನೀನಿನ್ನ ಒಳ್ಳೆ ಅಬ್ಬೆಪರ್ ಇದ್ದಂಗಿದ್ಯಲ್ಲೋ. ಈ ಮನೆಗ್ ಸೊಸೆ ಬರ್ಬೇಕು, ಈ ಮನೇಲಿ ಮಕ್ಳಾಗ್ಬೇಕು, ನಾನು ಮೊಮ್ಮಕ್ಳನ್ನ ನೋಡ್ಬೇಕು. ನೀನೆ ನನ್ ಯಾವ್ದು ಎಣ್ಣೆ ನೋಡಲ್ಲ ಅಂತೀಯ? ನೀನ್ ಯಾವ ಮನೆಗೆ ಹೆಣ್ಣು ನೋಡಕ್ ಕರ್ಕೊಂಡೋದ್ರು ಒಳ್ಳೆ ತಿರುಪೋಕಿ ಆಡ್ದಂಗ ಆಡಿ ಎಲ್ಲ ಕೆಡಿಸ್ಬಿಡ್ತೀಯಲ್ಲೋ. ಒಂದ್ ಹುಡುಗಿ ಆದ್ರೂ ನಿನ್ನ ಓಕೆ ಮಾಡವಳೇನೋ? ನಿನಗೆ ಸೊಸೆ ತಾನೇ ಬೇಕು. ಆತಾಳ ಬಿತ್ತಾಳ ಸುತ್ತಳ ಪಾತಾಳದಲ್ಲಿ ಗುದ್ದಾಡಿ ಬಿದ್ದಾಡಿ ತಾಡಿ ಬಿಟ್ಟಿ ಆದ್ರೂ ಸರಿ, ನಿನಗೊಂದು ಸೊಸೆಯನ್ನು ನಾನು ತರುತ್ತೇನೆ. ಆಶೀರ್ವದಿಸು ಮಾತೆ. ಆಯ್ತು ಮಗನೇ. ಅಬ್ಬಬ್ಬಬ್ಬಬ್ಬ. ನಾಳೆ ನಾವು ಬನ್ನೂರ್ಗೆ ಹೋಗ್ತಾ ಇದೀವಿ. ಯಾಕೆ? ನಿಮ್ಮ ಅತ್ತೆ ಹೇಳಿದ್ಲು ನಿನ್ಗೊಂದ್ ಒಳ್ಳೆ ಹುಡುಗಿ ಹುಡ್ಕೊಳಂತಪ್ಪ. ನಿನ್ಗೆ ಒಳ್ಳೆ ಜೋಡಿ ಅಂತ ಚಿನ್ನ. ಬನ್ನೂರ್ ಕುರಿ ಒಳ್ಳೆ ಚರ್ಬಿ. ಸರಿ ಅಂದೆಮ್ಮ. ಅಪ್ಪ, ನಾಳೆ ನೀನು ಈ ಡ್ರೆಸ್ ಅಲ್ಲಿ ಬರ್ಬಾರ್ದು. ಚೆನ್ನಾಗಿಲ್ವಾ? ಚಪ್ಪರ್ ಕಂಡಂಗ್ ಕಾಣ್ತ್ಯ. ಇವಾಗ ಹಾಕೋ, ನಾಳೆ ಹಾಕೋಬೇಡ. ಸರಿ. ಆನಂದ್, ಆನಂದ್, ಯಾರಿಲ್ಲಿ ಆನಂದ್? ರೇ, ನಿಮ್ಮನ್ನೇ ಕರೀತಾ ಇರೋದು. ಇವನ ಹೆಸರು ಆನಂದ. ಇವನ ಹೆಸರು ಇವನಿಗೆ ಮರ್ತೋಗಿದೆ. ಯಾಕೆಂದ್ರೆ ಇವನ್ ಜನ ಕರೆಯೋದೇ ಬೇರೆ ಹೆಸರಲ್ಲಿ. ಅದೇನು ಅಂತ ತೋರಿಸ್ತೀನಿ ನೋಡಿ. ಟೇಕ್ ಯುವರ್ ಸೀಟ್. ನಮಸ್ಕಾರ ಸರ್. ಥ್ಯಾಂಕ್ ಯು. SSLC ನಲ್ಲಿ 625ಗೆ 420. PUC ನಲ್ಲೂ 600ಗೆ 420. ಸರ್, ಅದು ರಿವ್ಯಾಲ್ಯೂಷನ್ ಹಾಕಿದೆ ಸರ್. ಕನ್ನಡದಲ್ಲಿ 5 ಮಾರ್ಕ್ಸ್ ಜಾಸ್ತಿ ಬಂತು ಸರ್. ಹಾಗಿದ್ರೆ 425 ಇರ್ಬೇಕಾಗಿತ್ತಲ್ರಿ? ಆದ್ರೆ ಇಂಗ್ಲಿಷಲ್ಲಿ 5 ಮಾರ್ಕ್ಸ್ ಕಮ್ಮಿ ಬಂತು ಸರ್. ಕೊನೆ 420ನೇ ಫಿಕ್ಸ್ ಆಯ್ತು ಸರ್. ಇಟ್ಸ್ ನಾಟ್ ಮೈ ಮಿಸ್ಟೇಕ್ ಸರ್. ಸರ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್ ನೋಡಿ ಸರ್. ಅದನ್ನ ನೋಡೋ ಅವಶ್ಯಕತೆ ಇಲ್ಲ ಬಿಡ್ರಿ, ಅದ್ರಲ್ಲೂ 420ನೇ ಇರುತ್ತೆ. ಅದೇಂಗ್ ಸರ್, ಮಾರ್ಕ್ಸ್ ಕಾರ್ಡ್ ನೋಡ್ದೇನೆ ಇಷ್ಟು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ? ನಿಮ್ ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಪ್ಲೀಸ್ ಲೀವ್. ಸರ್, ಮತ್ ನನ್ನ ಕೆಲಸ ಸರ್. ಕೆಲಸ ಇಲ್ಲ, ಹೋಗ್ರಿ ಸರ್. 420 ಒಳ್ಳೆ ಮಾರ್ಕ್ಸ್ ಅಲ್ವಾ ಸರ್? ಮಾರ್ಕ್ಸ್ ಏನೋ ಒಳ್ಳೇದು, ಆದ್ರೆ ನಂಬರ್ ಇದೆಯಲ್ಲ 420 ಅದು ಒಳ್ಳೇದಲ್ಲ. ಟೈಮ್ ಎಷ್ಟು ರೀ? 420. ಸರ್ ಕರೆದ್ರ? ಏಯ್, ಓವರ್ ಆಗಿ ನಗ್ಬೇಡ ಕಣ್ಲಾ. ರಿಲ್ಯಾಕ್ಸ್ ಡೂಡ್, ಚಿಲ್. ಏಯ್ ಮಂಡ್ಯದವನೇ, ಪಾರಿ ನಮ್ ತರ ಆಡಕ್ ಹೋಗ್ಬೇಡ. ನಮಗೊಂದು ಕೆಲಸ ಸಿಕ್ಕಿಲ್ಲ ಅಂತ ನಾವು ಟೆನ್ಷನ್ ಮಾಡ್ಕೊಂಡು ಸಾಯ್ತಾ ಇದ್ದೀವಿ. 420 ನಿನಗೆ ಜನ್ಮದಲ್ಲಿ ಕೆಲಸ ಸಿಗೋದಿಲ್ಲ ಕಣ್ಲಾ. ತಗೋ, ಇನ್ಮೇಲೆ ದಿನ ಈ ಪ್ಲೇಟ್ ಪಳ ಪಳ ಅನ್ನೋ ತರ ವರ್ಷ ಕೆಲಸನಾದ್ರೂ ಮಾಡು. ಹೌದೌದು, ತಮಗೇನು ಓದ್ ಕಡೆಲೆಲ್ಲ ಕರೆದು ಕೆಲಸ ಕೊಡ್ತಾವ್ರೆ. ಹಲೋ, ತಾವು ರಿಜೆಕ್ಟೇಯ, ಅದಕ್ಕೆ ತಮಗ್ ಸಿಗೋದು ಇಂತ ಕಿತ್ತೋಗಿರೋ ತಟ್ಟೆಯ. ಏನ್ ಕಿತ್ತೋಗಿರೋ ತಟ್ಟೆ ಅಂತಿದ್ಯಾ? 200 ವರ್ಷದ ಹಳೆ ಆಂಟಿಕ್ ಪೀಸ್ ಅಮ್ಮ. ವ್ಯಾಲೆಂಟೈನ್ಸ್ ಡೇ ಪ್ರೈಸ್ ಇಟ್ಟಿದ್ದು ಅಣ್ಣ ಬೆಸ್ಟ್ ವ್ಯಾಲೆಂಟೈನ್ ಹೊಡ್ಕೊಂಡ್ ಬಂದಿರೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಗೌರಿ ಕೈಯಾರೆ ಕೊಟ್ಟಿರೋದು. ವಿಂಬಲ್ಡನ್ ಪ್ಲೇಟ್ಗಿಂತ ಹೆಚ್ಚು. ಲೇ ಲಕ್ಕಿ, ಹಿಂಗೆ ಆದ್ರೆ ನಮ್ ಕೆಲ್ಸದ ಕತೆ ಹೆಂಗ್ಲಾ? ಕೆಲ್ಸನ ನಾವ್ಯಾಕೋ ಕೆಲ್ಸ ಮಾಡ್ಬೇಕು? ನಮಗೆ ಅಂತ ಕೆಲ್ಸ ಮಾಡೋನೊಬ್ಬ ಅವನಲ್ಲ. ಎಲ್ಲವನು ಇನ್ನೂ ಬಂದಿಲ್ವಾ? ರೀಟಾ ಪ್ಲೀಸ್, ಬೇಡ ಅನ್ಬೇಡ. ಈ ಗಿಫ್ಟ್ ತಗೋ. ನೋಡು ಆನ್ಸ್, ಐ ಆಮ್ ವೆರಿ ಕ್ಲಿಯರ್. ಈ ಗಿಫ್ಟ್ ನಾನು ತಗೊಳ್ಳೇಬೇಕಂದ್ರೆ ನೀನ್ ನನ್ ಜೊತೆ US ಬರ್ಬೇಕು. ಇಲ್ಲೆಲ್ಲ ಹೆಂಗ್ ಬಿಟ್ ಬರ್ಲಿ? ಏನಿದೆ ಇಲ್ಲಿ? ಆ ಕೋತಿಗಳನ್ನ ಬಿಟ್ಟು ಬರಕ್ಕಾಗಲ್ವಾ ನಿನ್ ಕೈಲಿ? ಅವರು ನನ್ನ ಫ್ರೆಂಡ್ಸು ರೀಟಾ. ನನ್ಗಿಂತ ಅವರೇ ಹೆಚ್ಚಾಗೋದ್ರಾ? ನೋಡು ಆನ್ಸ್, ನಾನಾ ಇಲ್ಲ ಅವ್ರ ಡಿಸೈಡ್ ಮಾಡ್ಕೋ. ಇಲ್ಲೇ ಎಲ್ಲ ಇಟ್ಟಿದ್ನಲ್ಲಪ್ಪ. ಎಲ್ಲಿ ಅಂಡರ್ವೇರ್ ಕಾಣಿಸ್ತಾ ಇಲ್ಲ. ಏನ್ಲ ಹನುಮಂತ ಲೇಟು ಬಂದ್ಬಿಟ್ರು. ಏನ್ರೋ ರೂಮ್ ಎಲ್ಲ ಗಬ್ಬೆಬ್ಬಿಸ್ಕೊಂಡು ಸ್ವಲ್ಪ ನೀಟಾಗಿ ಇಟ್ಕೊಳಕ್ ಆಗಲ್ವಾ?
ನೋಡ್ಲಾ 420 ಯಾವ ನೀಟ್ನೆಸ್ ಬಗ್ಗೆ ಮಾತಾಡ್ತಾವನೆ? ಲೇ ಹನುಮಂತ, ನಿನ್ ನೀಟ್ನೆಸ್ ಬಗ್ಗೆ ನಮಗ್ ಗೊತ್ತಿಲ್ವಾ? ಕೆರಗೋಡು ಸ್ಕೂಲು. ರಾಮನ ಬಂಟ ಹನುಮ. ಯೋ ಹನುಮ, ನೀನ್ ಯಾವ ಸ್ನಾನ ಮಾಡ್ಕೊಂಡ್ ಬತ್ತೀಯಾ ಅವತ್ತೇ ಕಳ್ಳ ನಿನ್ನ ಇಲ್ಲಿ ಕೂಡ್ಸೋದು. ನಿನ್ ಮಕ್ಕೆ ಗೊಣ್ಣೆ ಸುರ್ಸ್ಕೊಂಡು ಹೆಂಗ್ ನಿಂತಿರ್ತಿದ್ದೆ ನಾವು ನೋಡಿಲ್ಲಪ್ಪ ನಿನ್ ನೀಟ್ನೆಸ್. ನಿಮ್ಮ ಹತ್ರ ಮಾತಾಡ್ತಾ ಇದೀನಲ್ಲ, ನನಗ್ ಬುದ್ಧಿ ಇಲ್ಲ. ಗೊಣ್ಣೆ ಸುರ್ಕ ಬಾಲೇ. ಹಾಯ್ ಸೂಜಿ. ಹೇ ರೀಚಾ. ಯಾಕೋ ಈ ಕಾಕಿಗೆ ಗೌರವನೇ ಇಲ್ದಂಗೆ ಆಗೋಗ್ತಾ ಇದೆ. ಹಿಂದೊಂದಿನ ಶಿವಾಜಿರಾವ್ ಅನ್ನೋರು ಈ ಕಾಕಿ ಬಟ್ಟೆ ಹಾಕೊಂಡ್ಮೇಲೆ ಸೂಪರ್ ಸ್ಟಾರ್ ರಜನಿಕಾಂತ್ ಆಗಿದ್ದು ಅಂತ ಈ ಡಬ್ಬ ನನ್ನ ಮಕ್ಕಳಿಗೆ ಏನು ಗೊತ್ತು? ನೀವು ಈ ಹೈಟು ಅವರು ಚಾನ್ಸೇ ಇಲ್ಲ. ಆ ಮೀಸೆ ಗತ್ತೆಲ್ಲಿ, ಈ ಕುರ್ಚಿಲ್ ಗಡ್ಡ, ಚಿಕ್ಕ ಚಿಕ್ಕ ಮೀಸೆ, ಈ ಚಾಕ್ಲೇಟ್ ಫೇಸಲ್ಲಿ. ರೈಟ್ ಅಲ್ಲಿ ಕೆಲಸ ನೋಡ್ಕೊಳ್ರಿ. ಯಾರ ಬಗ್ಗೆ ಮಾತಾಡ್ತಾ ಇದೀರ ತಾವು? ಯಾರ ಬಗ್ಗೆನಾ? ನಮ್ಮ ಸಾಹೇಬ್ರು ACP ಕೆಂಪೇಗೌಡ್ರು. ACP ಕೆಂಪೇಗೌಡ್ರೊಟ್ಟಿಗೆ ಕೆಲಸ ಮಾಡಿದ್ದು ಅಂತೀರಾ? ನೀವ್ ನೋಡಿದ್ರೆ ಇಲ್ಲಿ ಈ ಕಾಕಿ ಬಗ್ಗೆ ಕೇಳ್ತಾ ಇದೀರಾ? ಅದೊಂದು ದೊಡ್ಡ ಕತೆ ನೋಡಿ ಸ್ವಾಮಿ. ಅವ್ರು ಪೋಸ್ಟಲ್ಲಿ ಇರ್ಬೇಕಾದ್ರೆ ಬೇರೆಯವ್ರದೆಲ್ಲ ನಿದ್ದೆ ಹಾಳು ಮಾಡಿದ್ರು, ಟ್ರಾನ್ಸ್ಫರ್ ತಗೊಂಡು ಹೊಂಟೋಗ್ಬಿಟ್ರು. ಅವ್ರು ಹೋದ್ಮೇಲೆ ನಮ್ಗೆ ಯಾಕೆ ಸ್ವಾಮಿ ಆ ಬದುಕು? ಇರೋ ಬರೋ ರೋಡಿಗಳೆಲ್ಲ ನಾನೇ ಕೆಂಪೇಗೌಡ ಅಂತ ನನ್ನ ಮೇಲೆ ಬಿಡೋದು, ನಾನು ಮೆರಿತಾರವ್ರನ್ನೆಲ್ಲ ಕೊಚ್ಚಿ ಸಾಯಿಸ್ಬಿಡೋದು, ಆಮೇಲೆ ಡಿಪಾರ್ಟ್ಮೆಂಟ್ ಅವ್ರು ನನಗೆ ಪ್ರಮೋಷನ್ ಮೇಲೆ ಪ್ರಮೋಷನ್ ಕೊಡೋದು, ಬೇರೆಯವ್ರ ಪೋಸ್ಟ್ ಕಾರ್ಡ್ ಎಲ್ಲ ನಮಗೆ. ನಿಜ ಹೇಳ್ಬೇಕು ಅಂದ್ರೆ ನಾವೆಲ್ಲ ಆರಾಮಾಗಿದ್ದೀವಿ. ಅವಾಗ ಹಂಗೆ ಹೋಗ್ತೀವಿ, ಒಂದ್ ಮ್ಯಾಚ್ ಆಡ್ಕೊಂಡ್ ಬಂದ್ಬಿಡ್ತೀವಿ. ಒಂದ್ ಸೀಕ್ರೆಟ್ ಇಲ್ಲ, ಇಲ್ಲಿ ಕಾಂಪಿಟೇಷನ್ ಕಮ್ಮಿ ಬಾಸ್. ಗುಡ್ ಮಾರ್ನಿಂಗ್ ದೋಸ್ತ್. ಬಂದ ಇವತ್ತೇನ್ ನನಗೆ ವಿಘ್ನ ಕಾದಿದ್ಯೋ ದೋಸ್ತ್. 20 ವರ್ಷಗಳಿಂದ ನಾನು ಎಲ್ಲಾ ಬೇಡಿಕೆಗಳನ್ನು ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ಯಾ. ಇನ್ನೊಂದು ಕೊನೆ ಬೇಡಿಕೆ ಇದೆ, ಅದಕ್ಕೂ ನಿನ್ನ ಸೊಂಡ್ಲಿ ಎತ್ಬಿಟ್ಟು ತಥಾಸ್ತು ಅಂದ್ಬಿಟ್ರೆ ಅಷ್ಟೇ ಸಾಕು. ನಮ್ಮ ಮೋದಿ ಭಾಯಿಯೋ ಅವ್ರ ಬೆಹನೋ ಅಂದ್ರೆ ಜನಗಳಿಗೆ ಭಯ ಆಗುತ್ತೋ ಇಲ್ವೋ? ನೀನ್ ವೆರೈಟಿ ಅಂದ್ರೆ ನನಗ್ ಭಯ ಆಗುತ್ತೆ. ಮದುವೆ ಆಗೋ ವಯಸ್ಸಾಯ್ತು, ಒಂದು ಒಳ್ಳೆ ಹುಡುಗಿ ತೋರ್ಸಿದ್ರೆ ಮದುವೆ ಆಗ್ಬಿಟ್ಟು ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ತೀನಿ. ಲೇ, ಆ ಟ್ಯಾಲೆಂಟ್ ನನ್ಗಿದ್ದಿದ್ರೆ ನಾನು ಯಾಕೋ ಬ್ಯಾಚುಲರ್ ಆಗಿರ್ತಿದ್ದೆ. ಈಗ ನೀನ್ ತೋರ್ಸೋ ಹುಡುಗಿ ಲುಕ್ಕು, ಕ್ಯಾರೆಕ್ಟ್ರು ಎಲ್ಲ ವೆರೈಟಿ ಆಗಿರ್ಬೇಕು. ನೀನು ಹೂವು ಬೀಳಿಸ್ತೀಯೋ, ಗಂಟೆ ಸೌಂಡ್ ಕೇಳಿಸ್ತೀಯೋ, ಅಥವಾ ನೀನೇ 2 ಸತಿ ಸೀನ್ ಬಿಡ್ತೀಯೋ ಗೊತ್ತಿಲ್ಲ. ಈಗ ನಿನ್ನ ಸಿಗ್ನಲ್ಗೆ ಯಾವ ಹುಡುಗಿ ಕಾಣಿಸ್ತಾಳೋ ಅವಳೇ ನನ್ನ ವೈಫು, ಅವಳ ಜೊತೆಲೇ ನನ್ನ ಲೈಫ್. ಇದು ನನ್ನ ಕೊನೆ ಬೇಡಿಕೆ, ನೀನು ಅದನ್ನು ಸ್ಯಾಂಕ್ಷನ್ ಮಾಡಲೇಬೇಕು. ಅಬ್ಬಾ, ಇದೇ ನನ್ನ ಕೊನೆ ಬೇಡಿಕೆ ಅಂದಲ್ಲ, ಅದಕ್ಕೋಸ್ಕರ ಆದ್ರೂ ಸ್ಯಾಂಕ್ಷನ್ ಮಾಡ್ತೀನಿ. ತಥಾಸ್ತು. ತಿರುಗಿ ನೋಡ್ಲ. ಒಂದು ವೆರೈಟಿನ ಕೇಳಿದೆ, ವೆರೈಟಿನ ಕೊಟ್ಬಿಟ್ಟಲ್ಲ ದೋಸ್ತ್. ಲೇ, ನಿಂತ್ಕೊಳ್ಳೋ, ನನ್ನ ಮಾತು ಕೇಳೋ. ಲೇ ತಂದೆ ಗಣೇಶ, ಈ ನಿನ್ ಭಕ್ತಿಶೀಲ ಕಿಲೋಮೀಟರ್ ಗಟ್ಲೆ ಓಡಿದ 1/4 kg ಸಣ್ಣ ಆಗ್ತಿಲ್ಲ. ಬರ್ತಾ ನಿನ್ ತರಾನೇ ಆಗೋಗಿದ್ದೀನಿ. ಆದಷ್ಟು ಬೇಗ 0 ಸೈಜ್ ಆಗೋ ಹಾಗೆ ಮಾಡಿ. ಶಾರುಖ್ ಖಾನು, ಸಲ್ಮಾನ್ ಖಾನು, ಹೃತಿಕ್ ರೋಷನ್ ಲುಕ್ ಕೊಡೋ ಹಾಗೆ ಮಾಡಪ್ಪ. ಬರ್ತಾ ಟೆಂಪಲ್ ಅಲ್ಲಿ ಲವ್ ಅಪ್ಲಿಕೇಶನ್ಗಳೇ ಜಾಸ್ತಿ ಆಗೋಯ್ತು. ಶೀಲಾ, ಗಣೇಶ ನೀನಾ? ಇಲ್ಲ, ನಾನು. ನೀವು ಕನ್ನಡದವರ? ನನ್ನ ಹೆಸರು ನಿಮಗೆ ಹೆಂಗ್ ಗೊತ್ತಾಯ್ತು? ಅದು ನಾನು ಗಣೇಶನ್ ಕೇಳ್ಕೊಳಕ್ಕೂ ನೀವು ಕೈ ಎತ್ತಿ ಗಂಟೆ ಹೊಡಿಯೋಕ್ಕೂ ಹಂಗೆ ಸಿಂಕ್ ಆಗ್ಬಿಡ್ತು. ಥ್ಯಾಂಕ್ಸ್. ಹೌದು, ನೀವೇನು ಗೋವಾ ಟ್ರಿಪ್ಗೆ ಬಂದಿದ್ದೀರಾ? ಆಕ್ಚುಲಿ ನಮ್ದು ಮೈಸೂರು. ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮುಗಿಸಿ ನಾನು ನಮ್ಮ ಫ್ರೆಂಡ್ಸ್ ಟ್ರೈನಿಂಗ್ಗೆ ಅಂತ ಗೋವಾಕ್ಕೆ ಬಂದಿದ್ದೀವಿ. ಇಲ್ಲಿ PGಲಿ ಉಳ್ಕೊಂಡಿದೀವಿ. ನೀವು? ಒಂದೇ ಊರಲ್ಲಿದ್ರೆ ಬೋರ್ ಆಗತ್ತೆ ಅಂತ ಊರು ಸುತ್ತಾಡಿ ಈ ಊರಿಗೆ ಬಂದೆ. ಇನ್ನು ಈ ಊರು ಯಾವಾಗ ಬೋರ್ ಆಗುತ್ತೋ ಗೊತ್ತಿಲ್ಲ. ದುಡಿಮೆಗೆ ಅಪ್ಪನ ಗ್ಯಾರೇಜ್ ಇದೆ, ಸದ್ಯಕ್ಕೆ ಮ್ಯಾರೇಜ್ ಬಾಕಿ ಇದೆ. ಗಂಡುಗಳನ್ನ ನೋಡಿ ನಮ್ಮ ಅಪ್ಪ ಅಮ್ಮನಿಗೂ ಸಾಕಾಗಿದೆ. ನಿಮ್ಮನ್ನ ನೋಡಿದ್ರೆ ಏನೋ ನೋಡಿ, 2 ನಿಮಿಷ ಮಾತಾಡಿದಕ್ಕೆ 4 ವಿಚಾರ ಗೊತ್ತಾಯ್ತು. ಇದನ್ನೇ 2 ಡೇಸಿಗೆ ಎಕ್ಸ್ಟೆಂಡ್ ಮಾಡಿದ್ರೆ ನಮ್ಮಿಬ್ಬರು ಫ್ರೆಂಡ್ಶಿಪ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ನಾನ್ ರೆಡಿ. ಹೆಂಗೋ ತಗಲಾಕೊಂಡಿದ್ಯಾ? ಹೋಗು. ಇನ್ನು ಮುಂದೆ ನೀನು ನನ್ನ ಮುಂದೆ ಬರ್ಲಿಲ್ಲ ಅಂದ್ರೆ ಸಾಕು.
ಯಾಕಲ ನಾನು ಹಿಂದೆ ಫಾಲೋ ಮಾಡ್ತಾ ಇದೆಯಾ? ಸರ್ ನಾನು ಬರ್ತೀನಿ ಸರ್. ಎಲ್ಲಿಗೆ? ಲೈಸೆನ್ಸ್ ಚೆಕ್ ಮಾಡಕ್ಕೆ. ಲೈಸೆನ್ಸ್ ಚೆಕ್ ಮಾಡಕ್ಕೆ ನನ್ನ ಜೊತೆಲಿ ನಾನು ಒಬ್ಬನೇ ಕಣ ಕರೆಕ್ಟಾಗಿ ಚೆಕ್ ಮಾಡೋನು. ಒಂದು ಹೇಳ್ತೀನಿ ತಿಳ್ಕೊ, ಅವನ ಮೇಲೂ ಸ್ಟಾರ್ ಇರಬೇಕು, ಈ ಸ್ಟಾರ್ ಇರಬೇಕು, ಆವಾಗಲೇ ಆಗೋದು. ನೀನು ಒಂದು ಕೆಲಸ ಮಾಡು, ಅಲ್ಲಿ ಸ್ಟೇಷನ್ ಹತ್ರ ಲಾಲಿ ಪಪ್ಪಿದ್ದೀನಿ, ಬಾಯಲ್ಲಿ ಇಟ್ಕೊಂಡು ಚೀಪ್ ನಿಂತಿರ್ ಬರ್ತೀನಿ. ಸರ್ ನೀವು ಚೆಕ್ ಮಾಡಿ ಮನೆಗೆ ಹೋದ್ಮೇಲೆ ಚೆಕ್ ಮಾಡ್ತೀನಿ ಸರ್. ನಾನು ಚೆಕ್ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತೀನಿ, ಬಿಟ್ಟು ಹೋಗಲ್ಲ. ಹೆಂಗೆ ಚೆಕ್ ಮಾಡ್ತಾರೋ ಏನೋ. ಎಲ್ರು ಬಂದ್ ಬಿಟಿ ಸೋ ನೋಡ್ಕೊಂಡೋಗಿ. ಇಲ್ಲಿ ನಾವು ನಮ್ಮ ಕೈಯಿಂದ ಇಲ್ಲಿ ದುಡ್ಡು ಖಾಲಿ ಮಾಡ್ಕೋತೀವಿ. ತಮಾಷೆ ಅನ್ಕೊಬಿಟ್ರು ಸರ್. ಯಾಕೆ ಇವ್ರನ್ನೆಲ್ಲ ಕ್ಯೂ ನಿಲ್ಸಿ? ಸಲ ಬಂದಾಗೆಲ್ಲ ಬಿಟಿ ನೋಡ್ಕೊಂಡು ಹೋಯ್ತಾರೆ ಸರ್. ಅದಕ್ಕೆ ಈ ಸಲ ದುಡ್ಡು ಕೊಡೋ ತನಕ ಒಳಕ್ ಬಿಡಲ್ಲ ಅಂತ ನಿಲ್ಸಿದೀನಿ ಸರ್. ಎಷ್ಟು ಕಲೆಕ್ಟ್ ಮಾಡ್ತಾ ಇದ್ದೀರಾ? 10 ರೂಪಾಯಿ ಸರ್. 10 ರೂಪಾಯಿ? ಹ್ಞೂ ಸರ್. ವೆರಿ ಗುಡ್, ಥ್ಯಾಂಕ್ ಯು ಸರ್. ಅಷ್ಟು ಅಲ್ಲ, ಅಟ್ಲೀಸ್ಟ್ ಒಂದು 50 ರೂಪಾಯಿ ಕಲೆಕ್ಟ್ ಮಾಡ್ಬಿಡ್ಬೋಣ? ಅಯ್ಯೋ ನೀನ್ ಯೋಗ್ಯತೆಗೆ ಬೇಗ ಕಲೆಕ್ಟ್ ಮಾಡ್ಕೊಂಬ. ಒಳ್ಳೆ ಪ್ಲಾನ್ ಕೊಟ್ರಿ ಸರ್. ಕೊಡ್ರಪ್ಪ 50. ಬರ್ರಿ, ಸದ್ಯ ಗಂಟೆ ದುಡಿದ್ರೆ 50 ರೂಪಾಯಿ ಕೊಡಕ್ಕಿಲ್ಲ, ಅವ್ರು ಕೊಡ್ತಾರತ್ತ. ಬರ್ರಿ ಇದ್ಯಾಕ್ರಿ ಹೊಟ್ಬಿಟ್ರಿ? ಮಾತಾಡುವ ಬರ್ರಿ. 10 ರೂಪಾಯಿ ಕೊಡ್ರಿ, ಹಾಳಾಗೋಲಿ ಬರ್ರಿ ಸರ್. 10 ರೂಪಾಯಿ ಬರೋದು, ಇವ್ರ ಮಾತು ಕೇಳ್ಕೊಂಡು ಅದು ಹಾಳಾಗೋಯ್ತು ಸರ್. ಅನ್ಯಾಯವಾಗಿ ಹೊಡೆದಾಕ್ಬಿಟ್ಟವ್ರೆ. ಇನ್ನೊಂದು 15 ದಿನ ತಡ್ಕೊಂಡಿದ್ರೆ. ಯಾಕೆ ನಿನಗೂ ಲೈಸೆನ್ಸ್ ಕೊಟ್ಟು ಮನೆಗೆ ಬಾ ಅಂತ ಕರೆದಿದ್ದೆ? ಏನೋ ಒಂದು ರೇಂಜಿಗೆ ತಂದಿದ್ದೆ ಸರ್. ಕಲ್ಕೊಡಿಲಿ ಸರ್. ಏನೋ ತಪ್ಪಾಗ್ಬಿಡ್ತು ಬಿಡಿ. ಕಲ್ಕೊಡಲ್ಲ, ತಗೊಳ್ಳಿ ಸರ್. ಅಯ್ಯಪ್ಪ, ಅಯ್ಯೋ ಬರ ಈಚೆಗೆ. ಸಾ ಬಂದೆ ಸಾ. ಹೊದೆಲ್ಲ ಉತ್ಕೊಂಡು ಏನೋ ಮಾಡ್ತಾ ಇದೀಯಾ? ನೀವು ಬರೋದ್ ನೋಡ್ದೆ ಸಾ, ಅದಕ್ಕೆ. ಅಂದ್ರೆ ಯಾವ್ದಾರ ಒಂದು ಹೆಣ ಬಿದ್ದಿರುತ್ತೆ ಅಂತ ಕನ್ಫರ್ಮ್ ಆಗಿ ಬಂದ್ಬಿಟ್ಟ ಸಾ? ಲೇ, ಎಲ್ಲಿ ಹೆಣ ಬಿದ್ರು ನೀನ್ ಬರ್ತಾನೆ ಇದೆಯಾ? ಕರೆಕ್ಟ್ ಆಗಿ ಎವಿಡೆನ್ಸ್ ಸಿಗ್ಬೇಕು. ನನ್ನ ಮಗನ ಹಂಗೆ ಕೆಳಗಿಂದ ತುರುಕ್ ಬಿಡ್ತೀನಿ ಕಣ ನೀನು. ಯಾಕೆ? ಎಲ್ಲಿರ ಎಫೆಕ್ಟ್? ಬರ್ತೀನಿ. ಓ ಮತ್ತೆ ಶೀಲಾ. ಎಣ್ಣೆ ನಮ್ದು, ಊಟ ನಿಮ್ದು. ಇವಳು ಯಾಕೆ ಕಾಲ್ ಮಾಡ್ತಿದ್ದಾಳೆ? ಎಲ್ಲಿದೀಯ? ಯಾಕೆ? ನನ್ ದೇವ್ರು ಕಾಲ್ ರಿಸೀವ್ ಮಾಡ್ತಿಲ್ಲ. ದೇವ್ರು? ಅದೇ ಕ್ರಿಶು. ಅವ್ನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ನಾನೇನೇ ಮಾಡ್ಲಿ? ನಾನೇನು ಅವನ್ ಪಕ್ಕದಲ್ಲಿದ್ದೀನ. ಅವನ್ ಯಾಕೋ ನನ್ನ ತುಂಬಾ ಅವಾಯ್ಡ್ ಮಾಡ್ತಿದ್ದಾನೆ. ಮೋಸ್ಟ್ಲಿ ನೀನ್ ಅವನ್ ಫ್ರೆಂಡ್ಶಿಪ್ ನ ಲವ್ ಅಂತ ಮಿಸ್ಟೇಕ್ ಮಾಡ್ಕೊಂಡಿದ್ಯಾ ಅನ್ಸುತ್ತೆ. ನಾನಾ? ಹೇ, ನೀನ್ ಯಾಕೆ ನಾಗವಲ್ಲಿ ರೇಂಜಿಗೆ ರಿಯಾಕ್ಟ್ ಮಾಡ್ತಿದ್ಯಾ? ಮತ್ತಿನ್ನೇನು, ಅವನ್ ಏನೇನ್ ಮಾಡಿದಾನೆ ಅಂತ ನಿನಗೇನ್ ಗೊತ್ತು? ಏನ್ ಮಾಡಿದಾನೆ? ಕಾಫಿ ಡೇ, ಶಾಪಿಂಗ್ ಅಂತ ಎಷ್ಟು ಸುತ್ತಾಡಿಸಿದಾನೆ ಗೊತ್ತಾ? ಅಷ್ಟೇ ತಾನೇ? ಅಷ್ಟೇ ಅಲ್ಲ, ಒನ್ ಡೇ ಡೇಟಿಂಗ್ ಅಂತ ಕಾರ್ನಲ್ಲಿ ಲಾಂಗ್ ಡ್ರೈವ್ ಕರ್ಕೊಂಡೋಗಿ ಯಾರು ಇಲ್ದಿರೋ ಜಾಗದಲ್ಲಿ ನಿಲ್ಸಿ ಸೀಟ್ನ ಹಿಂದಕ್ ಮಾಡಿ ಸಾಕು. ಸಾರಿ. ಕೂತ್ಕೊಳ್ರಿ, ನೀವು ಕೂತ್ಕೊಳ್ಳಿ. ಈಗ ನಾನು ನಿಮ್ಗೊಂದು ಕಟು ಸತ್ಯ ಹೇಳ್ತೀನಿ. ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಲಿ, ಎಲ್ಲೇ ಬರಲಿ, ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಯಾವುದೇ ಇರಲಿ, ಬೆಳಗಾಗ್ಲಿ ರಾತ್ರಿ ಆಗ್ಲಿ, ಈ ಟೋಪಿ, ಈ ಕನ್ನಡಕ ತೆಗೆಯೋದಿಲ್ಲ. ಹೊಡಿಲಿ ಚಪ್ಪಾಳೆನ. ಕೇಳಿ ಕ್ರಿಕೆಟ್ ಬಂಧುಗಳೇ, ಈ ಕ್ರಿಕೆಟ್ಗೆ ನಾನು ದೊಡ್ಡ ಅಭಿಮಾನಿ. ಕಾರಣ ಇಷ್ಟೇ. ಯಾಕಂತೀರಾ? ಈ ಕ್ರಿಕೆಟ್ ಅಂತಕ್ಕಂಥದ್ದು ನಮ್ಮ ದೇಶೀಯ ಕ್ರೀಡೆ, ನಮ್ಮ ರಾಜ್ಯದ ಕ್ರೀಡೆ. ಹೆಂಗೆ ಅಂತ ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದು. ಸ್ವತಂತ್ರ ಪೂರ್ವ ಕ್ರಿಕೆಟ್ ಕಂಡುಹಿಡಿಯೋದಕ್ಕೂ ಮುಂಚೆ ಆ ಬ್ರಿಟಿಷ್ನವರು ನಮ್ಮ ದೇಶ ಆಳ್ತಾ ಇದ್ದಾಗ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಯುವಕರು ಈ ಒಂದು ಗಿಲ್ಲಿ ದಂಡನ ಆಡ್ತಾ ಇದ್ರು. ಆಗ ಅವರು ಅದನ್ನ ನೋಡ್ಕೊಂಡು ಗಿಲ್ಲಿನ ಬಾಲ್ ಮಾಡ್ಕೊಂಡ್ರು, ದಾಂಡ್ನ ಬ್ಯಾಟ್ ಮಾಡ್ಕೊಂಡ್ರು, ಕ್ರಿಕೆಟ್ ಅಂತಕ್ಕಂಥ ಪಂದ್ಯನ ಹುಟ್ಟಾಕಿದ್ರು.
ಹೊಡಿರಿ ಚಪ್ಪಾಳೆ. ಅದಕ್ಕೆ ಹೇಳೋದು, ನಾವು ಕಂಡಿಡಿದಂತ ಈ ಕ್ರೀಡೆನ ಅವರು ಕಲ್ತಾಡಿದ್ರು. ಅದರ ಒರಿಜಿನಲ್ಲು ನಾವಾಗಿರೋದ್ರಿಂದ ಇವತ್ತು ವರ್ಲ್ಡ್ ಕಪ್ 30-30, 20-20, 50-50 ಎಲ್ಲವನ್ನು ಗೆಲ್ತಾ ಇದೀವಿ. ಅದಿರ್ಲಿ. ಆಮೇಲೆ ಇನ್ನೊಂದು ಮಾತು, ನಮ್ಮ ದೇಶದ ಮನೆಗಳಲ್ಲೂ ಕೂಡ ಟೆನ್ನಿಸ್ ನಲ್ಲಿ ಸಾನಿಯಾ ಮಿರ್ಜಾ ಹೇಗೋ ಹಾಗೆ ಮನೆಗಳಲ್ಲೊಂದು ಸಾನಿಯಾ ಮಿರ್ಜಾ ಇರಲೇಬೇಕು. ಹೊಡಿರಿ ಚಪ್ಪಾಳೆ. ನೀವು ಓಡಿರಿ. ನಮ್ಮ ದೇಶದ ಕ್ರಿಕೆಟ್ ನಲ್ಲಿ ತೆಂಡೂಲ್ಕರ್ ಹೇಗೋ ಹಾಗೆ ಮನೆಗಳಲ್ಲಿ ಒಬ್ಬ ತೆಂಡೂಲ್ಕರ್ ಇರಲೇಬೇಕು. ಹೊಡಿರಿ ಚಪ್ಪಾಳೆ. ಆಮೇಲೆ ನಾನು ರಾಜಕೀಯದಲ್ಲಿ ಹೇಗೆ ವಿಶ್ವವಿಖ್ಯಾತ ನಾಯಕರಿದ್ದಾರೋ ಹಾಗೆ ನಾನು ಇರ್ತೀನಿ. ಮನೆಗಳಲ್ಲಿ ಯಾರು ಇರಬಾರ್ದು. ಹೊಡಿರಿ ಚಪ್ಪಾಳೆನ. ಹಾಕಿ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ. ಇಲ್ಲಿ ನೆರೆದಿರ್ತಕ್ಕಂಥ ಕ್ರೀಡಾರಾಧಕರೇ, ಕ್ರೀಡಾಪಟುಗಳೇ, ಕಟ್ಟಾಳುಗಳೇ, ಚೆನ್ನಾಗಾಡಿ. ಒಬ್ಬರಿಗೊಬ್ರು ಮೂತಿ ಮುಸುಳಿಗಳಿಗೆ ಹೊಡ್ಕೋಬೇಡಿ. ಚೆನ್ನಾಗಾಡಿ, ಚೆನ್ನಾಗಿರಿ. ಕೊನೆಗೆ ಕಪ್ ಯಾರಾದ್ರೂ ಗೆಲ್ಲಿ ಸಂತೋಷದಿಂದ ನೀವು ಕೈ ಇಟ್ಕೊಂಡು ಕುಲುಕಿ. ಹೆಚ್ಚು ಕಡಿಮೆ ಏನು ಮಾಡ್ಕೋಬೇಡಿ. ನಾನು ಹೇಳ್ತಿರೋದು ಸರಿ ತಾನೆ? ನಾನು ಹೇಳ್ತಿರೋದು ಕರೆಕ್ಟ್ ತಾನೆ? ಇರ್ಲಿ. ಎಲ್ಲರಿಗೂ ನಮಸ್ಕಾರ. ಜೈ ಕರ್ನಾಟಕ ಮಾತು. ಹೆಡ್ಡೋ ಟೈಲೋ. ಹೆಡ್ಸ್. ಹೆಡ್. ಪ್ರಾರಂಭದಲ್ಲೇ ಜಯ ನಿಂದಾಗಿದೆ. ಬೌಲಿಂಗ ಫೀಲ್ಡಿಂಗ. ಬೌಲಿಂಗ ಫೀಲ್ಡಿಂಗ. ತಪ್ಪಾಗೇನಾದ್ರು ಕೇಳದ್ನಾ? ಫೀಲ್ಡಿಂಗ್. ನನಗೆ ಗೊತ್ತಿತ್ತು ನೀನ್ ಇದನ್ನೇ ಆಯ್ಕೆ ಮಾಡ್ತೀಯ ಅಂತ. ವಿಕ್ಟ್ರಿ ನಿಮ್ದೆ. ಅದಿರ್ಲಿ. ಆಲ್ ದ ಬೆಸ್ಟ್. ಚೆನ್ನಾಗಾಡಿ, ಕೈ ಕುಲ್ಕಿ. ಹೊಡಿರಿ ಚಪ್ಪಾಳೆನ. ಹೊಡಿರಿ. ದೇವ್ರು ಬಂದ್ರು ಅನ್ಸುತ್ತೆ. ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯಃ. ಅಯ್ಯೋ ನಿನ್ ಪಿಂಡಾಲೇ, ನಿನ್ನ ಮುಖ ನೋಡಿದ್ರೇನೆ ನಿನ್ನ ಹಿಸ್ಟ್ರಿನ ಓದ್ಬಿಡ್ತೀನ ನಾನು. ನನ್ನ ಹತ್ರ ಬಂದು ನಿನ್ನ ಇಂಟ್ರೊಡಕ್ಷನ್ ಅದು ಸಂಸ್ಕೃತದಲ್ಲಿ. ಇದನ್ನ ಯಾರಾದ್ರೂ ಕಾಮಿಡಿ ಪೀಸ್ ಹತ್ರ ಇಟ್ಕೊಳ್ಳಿ, ನನ್ನಂತ ಮಾಸ್ಟರ್ ಪೀಸ್ ಹತ್ರ ಅಲ್ಲ. ನನ್ನನ್ನು ಯಾರು ಅನ್ಕೊಂಡಿದ್ದೀರಾ? ಚಂದ್ರಲೋಕಕ್ಕೆ ಹೋಗ್ತಾ ಇತ್ತಲ್ಲ ರಾಕೆಟ್, ಅದು ದಾರಿ ಕಳ್ಕೊಂಡು ಬೇರೆ ದಾರಿಲಿ ಹೋಗ್ತಾ ಇತ್ತು. ಆಗ ಭಟ್ರು ಬಂದು ನನ್ನ ಕೇಳ್ಕೊಂಡ್ರು ರಾಕೆಟ್ ದಾರಿ ತಪ್ಪಿದೆ ಅಂತ. ನಾನು ಹೇಳಿದೆ, ಭಟ್ರೆ ನಿಮ್ ರಾಕೆಟ್ನ ಈ ಕಡೆ ಕಳಿಸಿ, ಚಂದ್ರ ಇರದೆ ಈ ಕಡೆ ಅಂತ ದಾರಿ ತೋರಿಸ್ತವನೆ ನಾನು. ನಮ್ಮ ವಿ ಈಶ್ವರ್ ಅವರು ಡ್ಯಾಮು ಕಟ್ತಾ ನದಿಯಲ್ಲಿದೆ ಅಂತಾನೆ ಮರ್ತೋಗ್ಬಿಟ್ಟಿದ್ರು. ರೈತರಿಗೆ ತೊಂದರೆ ಆಗ್ಬಾರ್ದು ಅಂತ ನದಿನೂ ಹುಡುಕೊಟ್ಟು ಡ್ಯಾಮು ಕಟ್ಸಿ ಗದ್ದೆಗೆ ನೀರು ಬಿಡಿಸ್ದವನೆ ನಾನು. ಇಷ್ಟೇ ಯಾಕೆ, ನಮ್ ಪಕ್ಕದ ಮನೆ ಶೀಲಾನೇ ಕಳ್ಕೊಂಡ್ಬಿಟ್ಟಿದ್ರು. ಆ ಶೀಲಾನ ಹುಡ್ಕೊಂಬಂದು ಕೊಟ್ಟವನೆ ನಾನು. ನಿಮ್ಮೂರಲ್ಲಿ ಏನಾದ್ರೂ ಕಳ್ಕೊಂಡಿದ್ರೆ ಬೇಗ ನನ್ನ ಹತ್ರ ಹೇಳಿ ಹುಡುಕ್ ಕೊಟ್ಬಿಟ್ಟು ಹೋಗ್ತೀನಿ. ಪಕ್ಕದೂರಲ್ಲಿ ಪೊಲೀಸ್ನವನು ತುಪ್ಪಾಕಿ 2 ಗುಂಡು ಕಳ್ಕೊಂಡ್ಬಿಟ್ಟವನೆ, ಅದನ್ನ ಹುಡುಕೊಡ್ಬೇಕು. ಏನಾದ್ರೂ ಪರವಾಗಿಲ್ಲ, ಬೀಗದ ಕೈ, ವಾಚು, ಪರ್ಸು, ನೆಕ್ಲೆಸ್, ಮೂಗುತಿ, ಅಂಡರ್ವೇರು ಬಿಟ್ಟು 2,000 ರೂಪಾಯಿ ಕೊಟ್ಟು 2 ದಿವಸ ಕಾಯ್ರಿ, ಹಿಂಗೋಗಿ ಹಂಗ್ ತಗೊಂಡ್ಬರ್ತೀನಿ. ಬೇಗ. ಟೈಮ್ ಇಲ್ಲ. ನಮ್ಮೂರಿಂದು ಹಸು ಕಳೆದೋಗಿದ್ಯಾ? ದೇವಸ್ಥಾನ ಕಳೆದೋಗಿದೆ. ದೇವಸ್ಥಾನ ಕಳೆದೋಗಿದ್ಯಾ? ದೇವಸ್ಥಾನ ಎಲ್ಲಾರು ಕಳೆದೋಗತ್ತೆ. ಇದು ಯಾವ್ದೋ ಹುಚ್ಚು ಮುಂಡೆ ಊರಿಗೆ ಬಂದಂಗ ಆಯ್ತಲ್ಲಪ್ಪ. ನಿಜವಾಗ್ಲೂ ನಮ್ಮೂರಲ್ಲಿ ದೇವಸ್ಥಾನ ಕಳೆದು ಹೋಗಿದೆ. ನಿಮ್ಮೂರು ದೇವಸ್ಥಾನ ಕಳೆದೋಗಿದ್ರೆ ಮೋಸ್ಟ್ಲಿ ಅದಕ್ಕೆ 4 ವೀಲು ಹುಟ್ಕೊಂಡು ಸ್ಟ್ರೈಟ್ ಆಗಿ ಹೋಗಿ ಕೃಷ್ಣದೇವರಾಯನ ಅರಮನೆಯಲ್ಲಿ ಕೂತ್ಕೊಂಡಿರ್ಬೇಕು. ನಿಮ್ಮ ಹತ್ರ ಯಾವ್ದಾದ್ರು ಹಳೆ ಕಬ್ಬಿಣದ ಚೈನ್ ಇದ್ರೆ ಹೋಗಿ ಕಟ್ಟಿ ಯಾಕಮನ್ರಿ. ನಾನು ಲುಂಗಿನ ಬಿಚ್ಚಿ ತಿರ್ಗಾ ಕಟ್ಟದಾಗ ನನ್ನ ನೀವು ನೋಡಿಲ್ಲಲ್ಲ, ನನ್ನ ಪರಾಕ್ರಮನ. ನನ್ನ ಸಾಯ್ಸ್ಬಿಡ್ರ. ಪ್ರಾಣಿ ಬಲಿ. ಬರ ನೀನ್ ಈ ಕಡೆ. ಅಯ್ಯೋ ಪಾಪ, ಇನ್ನು ಮದ್ವೆನೂ ಆಗಿಲ್ಲ ಅನ್ಸುತ್ತೆ. ಆ ಕಡೆ ಬಚಾವಾಗ್ಬಿಡು. ನನ್ನ ಸಾಯಿಸಕ್ ಮುಂಚೆ ನನ್ನ ಕಡೆಯದಾದ ಒಂದೇ ಒಂದು ಆಸೆನ ನೆರವೇರಿಸ್ಬಿಟ್ಟು ಸಾಯಿಸ್ಬಿಟ್ರ. ನಿಮ್ಮ ಸರ್ವಾಂಗಗಳಿಗೂ ನಮಸ್ಕಾರ ಮಾಡ್ತೀನ್ರೋ, ನನ್ನ ಆಸೆ ಪೂರೈಸ್ರೋ. ಆಯ್ತು, ಅದೇನ್ ಬಗಳ ಫಾದರ್, ಐ ಆಮ್ ವೆರಿ ಸಾರಿ. ನಿನ್ನ ಕಡೆ ಆಸೆನ ನಾನು ಪೂರೈಸಕ್ ಆಗ್ತಾ ಇಲ್ಲ. ನೀನೇನಂತೆ ಮಗನೇ, ಸಾಯಕ್ ಮುಂಚೆ ಅಟ್ಲೀಸ್ಟ್ ಒಂದು ಯಾವಾಗಾದ್ರೂ ತಾಳಿ ಕಟ್ಬಿಟ್ಟು ಸಾಯೋ ಅಂತ ಹೇಳ್ದ ನಮ್ಮಪ್ಪ. ಅವನ ಆಸೆನ ನೆರವೇರ್ಸಕ್ ಆಗ್ಲಿಲ್ವೇ? ಫಿಶ್ಲ್ಯಾಂಡ್ ಇಂದ ನಾಗಾಲ್ಯಾಂಡ್ ವರೆಗೂ ಹುಡುಕಿದೀನಿ. ಈ ಕಾರಲ್ಲೂ ಬಂದು ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ ಫಾದರ್. ಆತರ ಸಿಗ್ತಾ ಇಲ್ಲ. ಸಾರಿ ಫಾದರ್. ಹೊಡೆದ್ಬಿಟ್ರ. ಬಾರೋ ಬಾಮ ಇಲ್ಲಿ.
ಏನು ಇವ್ ನಿನಗೆ ಒಪ್ಗೆನಾ? ಅಪ್ಪಯ್ಯ, ಈ ಕಾಡಲ್ಲಿರೋ ಯಾವ ಸಿಂಗ್ಲಿಕ್ಕೂ ಬೇಕಾದ್ರೂ ಮದುವೆ ಆಗ್ತೀನಿ, ಇವನ ಮಾತ್ರ ಆಗಲ್ಲ. ಅವನ್ ತಲೆ ನೋಡಿ ನಾಯಿ ಕೊಡೆ ಇದ್ದಂಗಿದೆ. ಹಂಗೆ ಹೇಳ್ಬಿಡ್ಬೇಡ ನನ್ನ ಐಶ್ವರ್ಯ ಪಡಕೋಣೆ, ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ನನ್ನ ಹೆಸರು ಐಶ್ವರ್ಯ ಪಕ್ಕದ ಕೋಣೆ ಅಲ್ಲ, ಲಿಂಗರಾಜು. ಲಿಂಗರಾಜ? ಅಪ್ಪ, ಆಗ್ಲೇ ಅರ್ಧ ದಿನ ಕಳೆದಿದೆ, ನಮಗ್ ಬೇಕಾಗಿರೋ ಆಯುಧ ಕೂಡ ಹುಡುಕ್ಬೇಕು. ಇವನ್ನ ಬದುಕಿಸ್ಲಾ ಇಲ್ಲ ಇರ್ರಿ ಪಾಪ, ಬೈಕ್ ಯಾರ್ದ ಸತ್ತೋಗಿದ್ದಾನೆ. ನೀವೊಂದ್ ಕೆಲ್ಸ ಮಾಡಿ, ಈ ಊರಲ್ಲಿ ರಾಜಮುದ್ರಿಕೆ ಇರೋ ಒಂದು ಉಂಗುರ ಇದೆ, ಅದನ್ನ ಇವ್ರಿಗೆ ತೊಡಸ್ಬಿಡಿ. ನೀವಿಬ್ರು ಮದುವೆ ಆದಂಗೆ ಆಗ್ಬಿಡುತ್ತೆ. ಎಲ್ಲರೂ ಇಲ್ಲೇ ರೀ, ಬಂದೆ. ಪ್ರಜು ಸರ್, ಇಲ್ಲಿ ಸೆಲೂನ್ ಅವರು ಬನ್ನಿ ಸರ್, ಬನ್ನಿ ಸರ್. ನಮ್ದು ಸರ್ ಸಲೂನ್ ಸರ್, ನಂದು ಸರ್ ಇದು. ಕೂತೀನಿ ನನ್ನ ಮಗನೇ, ಗ್ರೂಪ್ಗೊಂದು ಗಿರಕ್ಕೆ ಬಂದ್ರೆ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಸರ್. ಸಾರಿ ಸರ್. ಇದು ಯಾವ ಡಬ್ಬಾ ಸಲೂನ್ ಕರ್ಕೊಂಡ್ ಬಂದಿದ್ಯೋ? ತಪ್ಪು ಸರ್, ಇದು ಒಂಥರ ದೇವಸ್ಥಾನ ಇದ್ದಂಗೆ. ಏನ ದೇವಸ್ಥಾನನ? ನೋಡಿ ಸರ್, ದೇವಸ್ಥಾನದಲ್ಲೂ ತಲೆ ಬಗ್ಸ್ತೀರಾ, ಇಲ್ಲೂ ತಲೆ ಬಗ್ಸ್ತೀರಾ, ಅಲ್ಲೂ ಕೂದಲು ಕೊಡ್ತೀರಾ, ಇಲ್ಲೂ ಕೂದಲು ಕೊಡ್ತೀರಾ. ಜೀವನದಲ್ಲಿ ಒಳ್ಳೇದಾಗ್ಲಿ ಅನ್ನೋಕ್ಕೋಸ್ಕರ ಅಲ್ಲಿ ಹರಕೆ ಕೊಡ್ತೀರಾ, ಜೀವನದಲ್ಲಿ ಚೆನ್ನಾಗಿ ಕಾಣ್ಲಿ ಅನ್ನೋಕ್ಕೋಸ್ಕರ ಇಲ್ಲಿ ಕೂದಲು ಕೊಡ್ತೀರಾ. ಸೂಪರ್ ಅಮ್ಮ ನಿನ್ ಸಲೂನ್. ಇವತ್ತು ಮಂಗಳವಾರ, ಯಾವ ಸಲೂನು ತೆಗೆದಿರಲ್ಲ, ಕಾಸು ಬೇರೆ ಇಲ್ಲ, ಇರೋ ಕಾಸಿಗೆ ಇಂಥದ್ದೇ ಸಿಗೋದು. ಎರಡೇ ನಿಮಿಷ ನಿಮ್ಮನ್ನ ಹಂಗೆ. ಇದು ನಿನ್ನೇನು ಮಾಡ್ಬೇಕು? ಹಲೋ, ಏನಿಲ್ಲ, ಇಲ್ಲ ಒಂದ್ ನಿಮಿಷ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ತಿರುಗಿ ಈ ಕಡೆ. ನಾನ್ ರೆಡಿ ಸರ್. ಯಾಕೆ ನೀನ್ ಕೈ ಇಡ್ತಿರೋದು ಲಕ್ಕಿ ತಲೆಗೆ, ಅದು ನೀನ್ ಲಕ್ ಅನ್ಕೋ. ದಯವಿಟ್ಟು ಏನು ಹೆಚ್ಚು ಕಮ್ಮಿ ಆಗಿದ್ರೆ ನೀಟಾಗಿ ಹೇರ್ ಕಟ್ ಮಾಡ್ಬಿಡಮ್ಮ. ಬ್ರದರ್ ನನಗೆ ಎಲ್ಲ ಹೇಳಿದ್ದಾರೆ, ಸುಮ್ಮನೆ ನಿಮ್ ತಲೆನ ನನ್ನ ಕೈಲಿ ಕೊಡಿ ಸರ್. ಈ ಔಟ್ಸ್ಟ್ಯಾಂಡಿಂಗ್ ಸಾವುದು ಕಲೆ ಏನು ಅಂತ ನೋಡಿ, ನನ್ನ ಕಲೆನೇ ನಿಮಗೆ ತೋರಿಸಿದ ಮೇಲೆ ನಿಮ್ಮ ತಲೆಗೆ ಬರುವಂತ ಬೆಲೆನೇ ನೋಡಿ ಸರ್. ಯು ಜಸ್ಟ್ ಸ್ಮೈಲ್ ಪ್ಲೇಸ್. ಆ ಒಂದೇ ಒಂದು ಫೋಟೋ ಈಗ ಏನ್ ಮಾಡ್ತೀರಂದ್ರೆ, ಕೂದಲ ಮೇಲೆತ್ತಿ ಒಳಗಿನ ಮಾತ್ರ ಕಟ್. ನನಗೆಲ್ಲ ಗೊತ್ತು, ನೀವು ಮುಚ್ಕೊಂಡು ನಿಂತ್ಕೋತೀರಾ? ಅಳ್ಬಾರ್ದು ಮಕ್ಳು, ಅಳ್ಬಾರ್ದು. ನೀವು ರೆಡಿ ಸರ್? ಸೂಪರ್ ಆಗಿ ರೆಡಿ. ಎಲ್ಲಿ ಒಂದೇ ನಿಮಿಷ ಒಂದೇ ಒಂದು ಫೋಟೋ ತಗೊಂಡ್ಬರ್ತೀನಿ. ಎಲ್ಲಿ ಅಟ್ಟಿಸ್ಗಾರ್? ಏನ್ ಸ್ಮಾರ್ಟ್. ಅಯ್ಯಚ್ಚಿ ಕಳ್ಳ. ಸಾಧು, ಈಗ ನಾನು ಪ್ರೀತಿ ಹುಡುಗಿ ನನ್ನ ಗ್ಯಾರಂಟಿ ಗುರ್ತಿಡಿಯಲ್ಲ. ನಿಮ್ ಹುಡುಗಿನ ನಿನ್ನ ಸೃಷ್ಟಿ ಮಾಡಿದ್ ನಿಮ್ಮ ಅಪ್ಪ ಬಂದ್ರು ನೀನ್ ಯಾರು ಅಂತ ಕಂಡಿಡಿಯಕ್ಕಾಗಲ್ಲ. ಟೆಸ್ಟ್ ಮಾಡ್ತೀರಾ? ಲೆಕ್ಕುಳ ಕಡೆ. ಇವ್ರು ಯಾರು? ಇದೇ ನೋಡಿ, ಹಿಂಗ್ ಕೇಳ್ತೀಯಾ? ಇವ್ರ ಜೊತೆ ಜುಗ್ ಬಿಡ್ಕೊಂಡ್ ಬಂದ್ರಲ್ಲ, ಅವ್ರ ತಾನೇ ಇವ್ರು. ಅದೇನಿಲ್ಲ, ನಿಮ್ಮ ಬಟ್ಟೆ ನೋಡಿ ಹಂಗೆ ಹೇಳ್ತವನೆ ಅಲ್ವೇನಾ? ಬಟ್ಟೆ ನೋಡಿ ಕಂಡು ಹಿಡಿದಿಲ್ಲ, ಆ ಕಣ್ಣು ಹಿಡಿದ್ರೆ ಗೊತ್ತಾಗುತ್ತೆ. 420 ಏನೇ ಚೇಂಜ್ ಆದ್ರೂ ಈ ಹಾಳತ್ ಕಣ್ಣೈತಲ್ಲೋ. ನಾನ್ 1000 ಜನದ ಮಧ್ಯೆ ಇದ್ರು ಗೌರಿ ಗ್ಯಾರಂಟಿ ಕಂಡು ಬಿಡ್ತಾಳೆ. ಡೋಂಟ್ ವರಿ ಲಕ್ಕಿ, ಅದಕ್ಕೂ ಒಂದು ಐಡಿಯಾ ಇಟ್ಟಿದ್ದೀನಿ. ಕಂಪ್ಯೂಟರ್ ಪಾಯಿಂಟ್ ಪ್ರೋಗ್ರಾಮ್ ಹ್ಯಾವ್ ಕಮ್ ಎ ಲಾಂಗ್ ವೇ ಸಿನ್ಸ್. ಡಾಕ್ಟರ್ ನಮಸ್ಕಾರ. ನೀವು? ನಾನದೇ ಫೋನು, ಐಬಾಲು, ಕಲರ್ ಚೇಂಜು. ನೀವಾ? ನಾನ್ ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಬನ್ನಿ ಬನ್ನಿ ಬನ್ನಿ. ಇವ್ರು ಯಾಕೋ ಇಷ್ಟು ಎಕ್ಸೈಟ್ ಆಗ್ತಿದ್ದಾರೆ? ಅವ್ರ ಸ್ಪೆಷಾಲಿಟಿನೇ ಅದು, ಎಲ್ಲಾ ಕೆಲಸನೂ ಬಹಳ ಎಕ್ಸೈಟಿಂಗ್ ಆಗಿ ಮಾಡ್ತಾರೆ. ಡಾಕ್ಟರ್, ನನ್ ಕಣ್ಣಿದೆಯಲ್ಲ. ನೀವೇನು ಹೇಳ್ಬೇಡಿ, ಜಸ್ಟ್ ನೀವು ಈ ಅಗ್ರಿಮೆಂಟ್ ಸೈನ್ ಹಾಕ್ಬಿಡಿ. ಅಗ್ರಿಮೆಂಟಾ? ಏನದು ಅಗ್ರಿಮೆಂಟ್ ಅಂತವ್ರೆ? ಫಾರ್ಮಾಲಿಟಿಗೆ ಅಷ್ಟೇ. ಇದೊಂದು ಸೈನ್ ಹಾಕಿ ಸಾಕು. ಪರವಾಗಿಲ್ಲ, ಬನ್ನಿ ಒಳಗೆ. ಬನ್ನಿ, ನೀವು ನಡ್ರಿ, ಬರ್ತೀನಿ. ಸಿಸ್ಟರ್, ಎಲ್ಲ ರೆಡಿ ಮಾಡಿದ್ಯಾ?
ನನ್ ಮಗನೇ ಏನೋ ಇದು ಎಲ್ಲಿ ನೋಡಿದ್ರು ಕಲ್ಕಲರ್ ಹೊಗೆ ಇಬ್ರು ಸೇರಿ ನನಗೆ ಹೊಗೆ ಹಾಕ್ಬೇಕು ಅಂತಿದ್ರಾ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಸ್ ಡಾಕ್ಟರ್ ಆದಿ ಫೇಮಸ್ ಐ ಸ್ಪೆಷಲಿಸ್ಟ್ ಜೀನಿಯಸ್ ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ ನೋ ಟೆನ್ಷನ್ ನನ್ನ ಹತ್ರ ಬಂದ್ಮೇಲೆ ಮುಗೀತು ನಿಮ್ ಪ್ರಾಬ್ಲಮ್ ಕಮಾನ್ ಬನ್ನಿ ಸರ್ ನೀವು ಮಾಡಿ ಡಾಕ್ಟ್ರೆ ಇದಕ್ ಮುಂಚೆ ಈ ರೀತಿ ಐಬಾಲ್ ಕಲರ್ ಚೇಂಜ್ ಯಾರಿಗಾದ್ರೂ ಮಾಡಿದಿರ ತಾನೆ ಓ ಬೇಕಾದಷ್ಟು ಎಲ್ಲಿ ಕಣ್ಣು ಓಪನ್ ಮಾಡಿ ಡಾಕ್ಟರ್ ಇವರ ಜೀನಿಯಸ್ ಡಾಕ್ಟರ್ ನೀವೆಲ್ಲೋ ಚಂದ್ರಲೋಕದಲ್ಲಿ ಇರ್ಬೇಕಾಗಿತ್ತು ಇಲ್ಲೇ ಚಂದ್ರ ಲೇಔಟ್ ಅಲ್ಲಿ ಮನೆ ಮಾಡ್ಕೊಂಡು ಈ ಕಿತ್ತೋಗಿರೋ ಕ್ಲಿನಿಕ್ ಅಲ್ಲಿ ಇದ್ದೀರಾ ಡಾಕ್ಟರ್ ಏನು ಫೀಸ್ ನೋಡಿ ನಾವು ಅದ್ರಲ್ಲೆಲ್ಲ ಪಕ್ಕ ಯಾರಿಗೂ ಮೋಸ ಮಾಡೋದಿಲ್ಲ ತಗೊಳ್ಳಿ ಎಕ್ಸ್ಪೆರಿಮೆಂಟ್ ಮಾಡಿದ ಕುರಿ ಕೋಳಿ ನಾಯಿ ಹಂದಿಗೆ ಫೀಸ್ ಕೊಟ್ಟಿದ್ದೀವಿ ಇನ್ನು ನಿಮಗೆ ಕೊಡಲ್ವಾ ಇವರು ಫೀಸ್ ತಗೊಳ್ಳೋ ಡಾಕ್ಟರ್ ಅಲ್ಲ ಫೀಸ್ ಕೊಡೋ ಡಾಕ್ಟರ್ ನೋಡಿ ಹೀಗೆ ಯಾವ್ದಾದ್ರು ಗಿರಾಕಿಗಳಿದ್ರೆ ಕರ್ಕೊಂಡ್ ಬನ್ನಿ ಬೇವರ್ಸಿ ನಿನಗ್ ದುಡ್ಡು ಬೇಕಾಗಿತ್ತು ಆ ಡಾಕ್ಟರ್ ಎಕ್ಸ್ಪೆರಿಮೆಂಟ್ ಮಾಡಕ್ ಒಬ್ಬ ಬಕ್ರಾ ಬೇಕಾಗಿತ್ತು ನಾನೇ ಸಿಕ್ಕಿದ್ದೇನೋ ಕಣ್ಣೋಗಿದ್ರೆ ಏನೋ ಮಾಡ್ತಿದ್ದೆ ಏನಾಗಿಲ್ಲ ತಾನೆ ಯಾಕೆ ಟೆನ್ಷನ್ ಆಗ್ತೀಯಾ ನೋಡು ಲೆನ್ಸ್ ಗಿನ್ಸು ಅಂತ ಹೋಗೋದಕ್ಕೆ ನಮ್ಮ ಹತ್ರ ಕಾಸೆಲ್ಲೋ ಹೋಯ್ತು ಈಗ ನೋಡ್ದ್ಯಾ ನಿನ್ನ ಐ ಬಾಲ್ ಕಲರು ಚೇಂಜ್ ಆಯ್ತು ನಿನ್ನ ಗೆಟಪ್ ಚೇಂಜ್ ಮಾಡೋದಕ್ಕೆ ಚೇಂಜು ಸಿಕ್ಕಾಯ್ತು Hey Tara, don't talk about my personality. I know how smart I am. I know that. Get up. Yeah. Yes, I know the things. Get up. You indecent fellow, get up. Yes, how dare you can sit without my permission? You indecent, dirty fool fellow. Get up. Yes. ಸರ್ ಅದು ಫೋನಲ್ಲಿ ಮಾತಾಡ್ತಿದ್ರ ಅಂದ್ಕೊಂಡೆ ಸರ್ ರಮೇಶ್ ಸರ್ ಸೆಂಡ್ ಟು ಇಂಟರ್ವ್ಯೂ ರಮೇಶ್ ಸರ್ ಆಸ್ಕ್ ಮೀ ಟು ಟೇಕ್ ಯುವರ್ ಇಂಟರ್ವ್ಯೂ ಪ್ಲೀಸ್ ಟೇಕ್ ಯುವರ್ ಸೀಟ್ ಕರಡಿ ಥರ ಅವನೇ ಇವನ್ಗೆ ಯಾರು ಕೊಟ್ರಪ್ಪ ಈ ಕೆಲಸ ಫೈಲ್ ಆಲ್ಸೋ ನಾಟ್ ಕೀಪಿಂಗ್ ಪ್ರಾಪರ್ಲಿ ಇಂಡಿಸೆಂಟ್ ಫೆಲೋಸ್ ನಾನ್ಸೆನ್ಸ್ ಡೇವಿಡ್ ಓಕೆ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಸರ್ ಮೈ ನೇಮ್ ಇಸ್ ಕೆ ಗಣೇಶ್ ಫಾದರ್ ನೇಮ್ ಇಸ್ ಎ ಕಾಶಿನಾಥ್ ಮದರ್ ನೇಮ್ ಇಸ್ ವಿಜಯಮ್ಮ ಗ್ರ್ಯಾಂಡ್ ಫಾದರ್ ನೇಮ್ ಇಸ್ ಲಾರಿ ರಂಗಪ್ಪ ಇನಫ್ ನೆಕ್ಸ್ಟ್ ಮೈ ಪ್ರೈಮರಿ ಸ್ಕೂಲ್ ಇನ್ ಮರಿಯಪ್ಪ ಗಾರ್ಡನ್ ಕಾರ್ಪೊರೇಷನ್ ಸ್ಕೂಲ್ ಮೈ ಹೈ ಸ್ಕೂಲ್ ಇನ್ ಸುಬ್ಬಣ್ಣ ಗಾರ್ಡನ್ ಮೈ ಡಿಗ್ರಿ ಇನ್ ಮಾರಪ್ಪ ಗಾರ್ಡನ್ ಮೈ ಜೀವನ ಪೂರ್ತಿ ಗಾರ್ಡನ್ ಅಲ್ಲೇ ಕಳೆದಿದ್ಯಲ್ಲ ಸಾರ್ ಕನ್ನಡ ಬರುತ್ತಲ್ಲ ಸರ್ ಮತ್ತೆ ಸರ್ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀರಾ ನೀವು ಕನ್ನಡ ಬರುತ್ತಲ್ಲ ಸರ್ ಯು ಡೋಂಟ್ ನೋ ಇಂಗ್ಲಿಷ್ ಸರ್ ಬರುತ್ತೆ ಸರ್ ಫಸ್ಟ್ ಕ್ಲಾಸ್ ಇಂಗ್ಲಿಷ್ ಬರುತ್ತೆ ಸರ್ ದಟ್ ಐ ಶುಡ್ ಟೆಲ್ ನಾನು ಏನು ಹೇಳ್ತೀನೋ ಅದನ್ನ ಕರೆಕ್ಟ್ ಆಗಿ ನೀನು ಇಂಗ್ಲಿಷ್ ಅಲ್ಲಿ ರಿಪೀಟ್ ಮಾಡು ಓಕೆ ಸರ್ ವಿತೌಟ್ ನೋಯಿಂಗ್ ಇಂಗ್ಲಿಷ್ ಕಮಿಂಗ್ ಇನ್ಸೈಡ್ ಇಸ್ ಫಸ್ಟ್ ಮಿಸ್ಟೇಕ್ ವಿತೌಟ್ ಮೈ ಪರ್ಮಿಷನ್ ಸಿಟ್ಟಿಂಗ್ ಇಸ್ ಸೆಕೆಂಡ್ ಮಿಸ್ಟೇಕ್ ಕಮಿಂಗ್ ವಿತ್ ದಿಸ್ ಬ್ಲಡಿ ಡಾಕ್ಯುಮೆಂಟ್ಸ್ ಇಸ್ ಥರ್ಡ್ ಮಿಸ್ಟೇಕ್ ಯು ಗೆಟ್ ಔಟ್ ಬ್ಲಡಿ ಸಿಲ್ಲಿ ಫೆಲೋ ಔಟ್ ಆಫ್ ಮೈ ಆಫೀಸ್ ರಿಪೀಟ್ ಕಮಿಂಗ್ without English inside office first mistake without ಹೋಗಿ ಸರ್ ಕನ್ನಡದಲ್ಲಿ ಏನಾದರೂ ಈಸಿಯಾಗಿ ಕೇಳಿ ಸರ್ ಹೇಳ್ಬಿಡ್ತೀನಿ ನಾನು ಪ್ಲೀಸ್ ಸರ್ ಈಸಿ ಆಗಿರೋದು ಕನ್ನಡದಲ್ಲಿ ಓಕೆ ನಿನ್ನ ಪಾಯಿಂಟ್ಗೆ ಬರ್ತೀನಿ ಐ ವಿಲ್ ಕಮ್ ಟು ಯುವರ್ ಪಾಯಿಂಟ್ ಸಿಗರೆಟ್ ಎಷ್ಟು ₹5 ಸರ್ ನಮ್ಮ ಪಾರ್ಟಿನೇ ವೆರಿ ಗುಡ್ ಎಣ್ಣೆ ಅವಾಗ ಸ್ವಲ್ಪ ಫುಲ್ಲ ಲೈಟ್ ಲೈಟ್ ಇಲ್ಲ ಸರ್ ಲೈಟ್ ಇಲ್ಲ ಸರ್ ಲೈಟ್ ಸಮಾಚಾರ ಸರ್ 2 ವರ್ಷದಿಂದ ಇತ್ತು ಈಗಿಲ್ಲ ಎಲ್ಲ ಕೆಲಸ ಕೊಟ್ಟಿದ್ಯಾ ಕಂಪ್ಲೀಟ್ ಮ್ಯಾನ್ ಆಮೇಲೆ ಇರ್ಲಿ ಆಮೇಲೆ ಬೇರೆ ಇನ್ನು ಒಂದೇ ಒಂದು ಕ್ವಶನ್ ಕೇಳ್ತೀನಿ ನೀನು ಕರೆಕ್ಟಾಗಿ ಆನ್ಸರ್ ಹೇಳ್ಬಿಟ್ರೆ ಕೆಲಸ ಗ್ಯಾರಂಟಿ ಕೇಳಿ ಸರ್ ಓಕೆ ನಮ್ಮ ಆಫೀಸ್ ಪಕ್ಕದಲ್ಲಿ ಒಂದು ಟೆಂಟ್ ಇದೆ ಕಾಮ ದಯಾಳು ಅಂತ ಸಿನಿಮಾ ಹಾಕಿದ್ದಾರೆ ಯಾವುದು ಕಾಮ ದಯಾಳು ಸಿನಿಮಾ ನಮ್ಮ ಆಫೀಸಲ್ಲಿ ಏನು ಕೆಲಸ ಇಲ್ಲ ಏನ್ ಮಾಡ್ತೀಯಾ ಆಫೀಸಲ್ಲೇ ಇರ್ತೀನಿ ಸರ್
ಆಫೀಸಲ್ಲಿ ಏನು ಕೆಲಸ ಇಲ್ಲ ಅಂತ ಹೇಳಿದ್ನಲ್ಲ. ಇರ್ಲಿಲ್ಲ ಅಂದ್ರೂ ಆಫೀಸಲ್ಲಿ ಇರ್ತೀನಿ ಸರ್. ಯಾಕಯ್ಯ? ನೋಡಿದ ಪಿಕ್ಚರ್ ಎಷ್ಟಲ್ಲಿ ನೋಡ್ಲಿ ಸರ್? ಚೆನ್ನಾಗಿದೆ ಚೆನ್ನಾಗಿದೆ. ಆಮೇಲೆ 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 ಇದೇ ತರ ಮಸಾಲೆ ತುಂಬಿಕೊಂಡಿರೋದು ಸಿನಿಮಾಗಳು ಯಾವ್ದಾರು? ಸರ್ ಜಂಗಲ್ ಮೇ ರಾಣಿ, ವಿಮಾನಲು ವಿಷಕನ್ಯಲು, ಅಂಧೇರಿ ರಾತ್ ಮೇ ದಿಯಾ ತೇ ಆಮೇಲೆ ಸರ್ ಈ ತರ ತುಂಬಾ ನೋಡಿದೀನಿ, ಹೆಸರು ನೆನಪಾಗ್ತಿಲ್ಲ. ಇಂಥ ಸಿನಿಮಾಗಳಿಗೆಲ್ಲ ಹೆಸರು ಹಾಕ್ಬೇಕಲ್ವಾ? Shut up, you idiot! Fool! Stupid! Nonsense! Get out of my office! Yes! Nonsense! ಏನ್ ಸರ್ ಇಷ್ಟೊಂದು ಕಾಮಿಡಿ ಮಾಡ್ತಿದ್ರೆ ಡಮ್ಮಿ ಪೀಸ್ ತರ ಆಡ್ತಿರಲ್ಲ ಸರ್? ನನ್ ಮೇಲೆ ಕೈ ಮಾಡ್ತೀಯಾ? ಯಾವ ಲೋಫರ್ ನನ್ ಮಗನು ನಿನ್ನ ಇಂಟರ್ವ್ಯೂಗೆ ಕಳಿಸ್ತವನು? ಯಾವ ಲೋಫರ್? ಏನ ಹೇಳಿದ್ ನೀನ? ಯಾವ ಲೋಫರ್ ನನ್ ಮಗನು ನಿನ್ನ ಇಂಟರ್ವ್ಯೂ ಕಳಿಸ್ತವನು? ಡೋಂಟ್ ಟಚ್ ಮೀ! ಲೋಫರ್ ಅಂತ ಹೇಳ್ತೀಯ? ನಮ್ಮ ಅಪ್ಪ ಕಣ ಕಳ್ಸಿದ್ ನನ್ನ, ನಮ್ಮ ಅಪ್ಪನೇ ಲೋಫರ್ ಅಂತ ಕರಡಿ ನನ್ನ ಮಗನೇ. ಡೋಂಟ್ ಕಮ್ ಟು ದಟ್ ಪಾಯಿಂಟ್. ಯಾವನು ನಿನ್ನ ಮ್ಯಾನೇಜರ್ ಮಾಡಿದಲೇ? ಟೆಂಟ್ ಸಿನಿಮಾ ಬಗ್ಗೆ ಮಾತಾಡ್ತೀವಿ ನಾವು, ಡಮ್ಮಿ ಪೀಸ್. ನಾನ್ ಲೋಕಲ್ ಅಂದ್ರೆ ನನ್ಕಿಂತ ಲೋಕಲ್ ಅಲ್ಲ ನೀನು.